ಹೇಗಿದೆಯೋ ನಿನ್ನ ಭಿಕ್ಷುಕನ ಅವತಾರ? ನನ್ನ ವಾಸನೆ ನನಗೆ ತಡಿಯೋಕ್ಕಾಗ್ತಿಲ್ಲ. ಪಾಪ ಭಿಕ್ಷುಕರು ಅದು ಹೆಂಗೆ ತಾನೇ ಆ ವಾಸನೆ ತಡ್ಕೊಂಡಿರ್ತಾರೋ. ಅದು ಸರಿ, ನನಗೇನು ಅವತಾರ? ಅಲ್ಲೇ ಇರೋದು ವಿಚಾರ. ಅದೇನದು? ತಗೋ ಇದು. ಏನಿದು? ತಿಂದಿಲ್ಲ ಅಂದರೆ ಹೇಳ್ತೀನಿ. ಅದೇನಿದು ತಿನ್ನಲ್ಲ ಹೇಳಿ. ಏನಿದು? ವಿಷ. ಯಾವುದೋ ಜ್ಞಾನದಲ್ಲಿ ಮರೆತು ತಿಂಡಿ ಗಿಂಡಿ ಅಂತ ತಿನ್ಬಿಟ್ಟಿಯ. ತಿಂದರೆ ನೆಗದು ಬಿದ್ದು ಹೋಗ್ತೀಯ. ಇದನ್ನು ಜೋಪಾನವಾಗಿ ಇಟ್ಕೊಂಡು ಇದೇ ಭಿಕ್ಷುಕನ ವೇಷದಲ್ಲಿ ಕಾವೇರಿ ಪಟ್ಟಣಕ್ಕೆ ಹೋಗು. ಅಲ್ಲಿ ವಿದ್ಯಾಪೀಠ ಇದೆ. ಅದರಲ್ಲಿ ವಾಮನಾಚಾರ್ಯ ಅಂತ ಒಬ್ಬ ಇದ್ದಾನೆ. ಅವನಿಗೆ ಕೊಟ್ಟು ಬರಬೇಕು. ವಿಷ ಕುಡಿಯೋವಂಥದ್ದೇನಿದೆ ಅವ್ರಿಗೆ? ಮುಚ್ಚೋ ಬಾಯಿ. ಉಂಡು ಎಲೆ ಎತ್ತು ಅಂದರೆ ಉಂಡೋರು ತಲೆ ಎಣ್ಸೋ ಕೆಲಸ ನಿನಗೆ ಯಾಕೋ? ಕೂಲಿ ಕೊಟ್ಟಿದ್ದೀನಿ, ಹೇಳ್ದಷ್ಟು ಕೆಲಸ ಮಾಡು. ಅಧಿಕ ಪ್ರಸಂಗ ಮಾಡಬೇಡ. ಆಯಿತು ಆಚಾರ್ಯರೇ, ಅವ್ರೇನಾದರೂ ತಗೊಳ್ಳಿಲ್ಲ ಅಂದರೆ? ನೀನು ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೂಗು, ಅವನು ಬರ್ತಾನೆ. ಆಮೇಲೆ ಭೋಗೇಂದ್ರರಿಂದ ಸುದ್ದಿ ಬಂದಿದೆ ಅಂತ ಹೇಳು. ಆಗ ಅವನಿಗೆಲ್ಲ ಅರ್ಥ ಆಗತ್ತೆ. ಇದನ್ನು ಕೊಟ್ಟು ಹಿಂದೆ ತಿರುಗಿ ನೋಡದೆ ಬಂದ್ಬಿಡು. ಅವನ್ನ ಬಿಟ್ಟು ಬೇರೆ ಯಾರೇ ಬಂದರೂ ಕೊಡಬೇಡ. ಅರ್ಥ ಆಯ್ತಾ? ಅರ್ಥ ಆಯಿತು ಆಚಾರ್ಯರೇ. ಏನಂತ್ಯ ಹೇಳೋ? ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಹಾಂ, ಬೆಂದಿದೆ. ಅಮ್ಮ, ಇದನ್ನೆಲ್ಲ ನೀವ್ಯಾಕೆ ಮಾಡಕ್ಕೆ ಹೋದ್ರಿ? ನಾನು ಇರ್ಲಿಲ್ವಾ? ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅದು ಹಾಗಲ್ಲಮ್ಮ. ಸರಸ್ವತಿ, ಸರಸ್ವತಿ, ಅಯ್ಯೋ, ಸರಸ್ವತಿ ತಗೋ, ಮುಕ್ಕುಳ್ಸು ಮುಕ್ಕುಳ್ಸು. ನೀನ್ ಯಾಕಮ್ಮ ಅಡುಗೆ ಮನೆಗೆ ಬರಕ್ ಹೋದೆ? ಅಕ್ಕಿ ಆಗ್ಲಿ ಬೇಳೆ ಆಗ್ಲಿ ಕುದಿಯೋದು ನೋಡಿದ್ರೆ ಕೆಲವು ಗರ್ಭಿಣಿಯರಿಗೆ ವಾಕರಿಕೆ ಬರುತ್ತೆ. ಬೆಳಿಗ್ಗೆಯಿಂದ ಒಂದೇ ಸಮನೆ ವಾಂತಿ ಮಾಡ್ತಿದೀಯಾ. ಸ್ವಲ್ಪ ದಿನ ಅಡುಗೆ ಮನೆ ಕಡೆ ಬರಲೇಬೇಡ, ನಾನು ನೋಡ್ಕೋತೀನಿ. ಹೋಗು, ಹೋಗಿ ಸ್ನಾನ ಮಾಡ್ಕೊಂಬಾ. ಹಾಲಿಗೆ ಕೇಸರಿ ಹಾಕಿಟ್ಟಿದ್ದೀನಿ, ಅದನ್ನು ಕುಡಿಯುವಂತೆ. ಅಮ್ಮ, ನನಗೆ ಹಾಲು ನೋಡಿದ್ರೂ ವಾಕರಿಕೆ ಬರುತ್ತೆ, ನಾನು ಕುಡಿಯಲ್ಲ. ಹಾಗನ್ಬಾರ್ದು ಮಗಳೇ. ನಿನ್ನ ಮಗು ನನ್ನ ಮಗನಾಗೆ ಕೆಂಪಗಿರ್ಬೇಕೋ ಬೇಡವೋ? ಇರಬೇಕು. ಅವ್ರ ಹಾಗೆ ಬಣ್ಣ ಬರಬೇಕು. ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದರೂ ಕಷ್ಟಪಡ್ತೀನಿ. ಜಾಣೆ. ಈಗ ಹೋಗಿ ನೀರು ಹರ್ಕೊಂಡು ಬಾ. ಅಮ್ಮ, ನೀವು ಮಡಿಯಲ್ಲಿದ್ದೀರಾ ಅಲ್ವಾ? ನನ್ನನ್ನು ಮುಟ್ಟಿ ಮೈಲಿಗೆ ಮಾಡ್ಕೊಂಡ್ಬಿಟ್ರಿ. ಮತ್ತೆ ಮೈ ತೊಳಿಬೇಕಾ? ಅದೆಲ್ಲ ನಂಗೆ ನಿತ್ಯ ಇದ್ದಿದ್ದೆ. ಈ ವಿದ್ಯಾಪೀಠದ ಮಕ್ಕಳು ಆಟ ಆಡ್ತಾ ಬಂದು ನನ್ನ ಮುಟ್ಟತ್ವೆ, ಬೇಡ ಅನ್ನಕ್ಕಾಗತ್ತಾ? ನಾವೆಲ್ಲ ಒಟ್ಟಿಗೆ ಇದ್ದಿದ್ರೆ ನಮ್ಮ ಗುರು ಮಗುನು ಹೀಗೆ ಕಾಡ್ತಿದ್ದ. ಮಕ್ಕಳು ಮೊಮ್ಮಕ್ಕಳು ಅಂತ ಸುಖ ಪಡೋಕ್ಕೂ ಪುಣ್ಯ ಮಾಡಿರ್ಬೇಕು. ಸರಿ ಸರಿ, ನೀನು ಹೋಗಿ ನೀರು ಎರ್ಕೊಂಡು ಬಾ, ನಾನು ಆಮೇಲೆ ಎರ್ಕೋತೀನಿ.